ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದ 14ನೇ ದಿನ ಭಾನುವಾರ ಹಳಿಯಾಳ ದಾಂಡೇಲಿ ಜೋಯಿಡಾ ಮತಕ್ಷೇತ್ರದ ಶಾಸಕ ಹಿರಿಯ ರಾಜಕಾರಣಿ ಆರ್.ವಿ. ದೇಶಪಾಂಡೆ ಅವರು ಧರಣಿ ಸ್ಥಳಕ್ಕೆ ಆಗಮಿಸಿ ಧರಣಿ ನಿರತರ ಬೇಡಿಕೆಗಳನ್ನು ಆಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಬಿಡಲು ಮನವಿ ಮಾಡಿಕೊಂಡರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ನಡೆಸುವುದು ಅಥವಾ ಸತ್ಯಾಗ್ರಹ ನಡೆಸುವುದು ಮತದಾರರಿಗಿರುವ ಸಂವಿಧಾನಬದ್ಧ ಹಕ್ಕು. ಆದರೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಾನಿರುವಾಗ ಚರ್ಚಿಸದೆ ದಿಢೀರನೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಸರಿಯಲ್ಲ. 40ಕ್ಕೂ ಹೆಚ್ಚು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. 8ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕಂಡಿದ್ದೇನೆ. ದಾಂಡೇಲಿ ಮತ್ತು ಜೋಯಿಡಾ ತಾಲೂಕುಗಳು ದಟ್ಟ ಅರಣ್ಯದಿಂದ ಕೂಡಿದ್ದವು. ಈಗ ಪಟ್ಟಣಗಳಾಗಿ ಗುರುತಿಸಿಕೊಂಡಿವೆ. ಪ್ರವಾಸೋದ್ಯಮ ಕ್ಷೀಣಿಸಲಿದೆ ಅನ್ನುವ ಮಾತು ಸುಳ್ಳು. ನೂರಾರು ಕೋಟಿ ರೂಪಾಯಿಗಳನ್ನು ಪ್ರವಾಸೋದ್ಯಮಕ್ಕೆ ವ್ಯಯಿಸಿದ್ದೇನೆ. ರಾಜಕೀಯ ಜೀವನದಲ್ಲಿ ಎಲ್ಲವನ್ನೂ ಕಂಡಿರುವ ನಾನು ಇನ್ನೆಷ್ಟು ದಿನಗಳ ಕಾಲ ಈ ಜೀವನ ಮತ್ತು ರಾಜಕೀಯ ತಿಳಿದಿಲ್ಲ. ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿವರೆಗೆ ಅಭಿವೃದ್ಧಿಯೇ ನನ್ನ ಮಂತ್ರ. ಅಳ್ನಾವರ್ ಪಟ್ಟಣಕ್ಕೆ ನೀರಾವರಿ ಯೋಜನೆ 2017ರಲ್ಲಿಯೇ ಮಂಜೂರಾಗಿದೆ. ಪೈಪ್ಲೈನ್ ಅಳವಡಿಕೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಹೀಗಿರುವಾಗ ಕುಡಿಯುವ ನೀರಿನ ಯೋಜನೆಯನ್ನು ವಿರೋಧಿಸಿ ದಿಢೀರನೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಸರಿಯಲ್ಲ. ಅದರಲ್ಲೂ ಕುಡಿಯುವ ನೀರಿನ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲೇಬಾರದು. ಇದರ ಮೇಲೆ ಧರಣಿ ಸತ್ಯಾಗ್ರಹ ಮುಂದುವರಿಸುವುದು ಅಥವಾ ಬಿಡುವುದು ನಿನ್ನಿಷ್ಟ. ಆದ್ದರಿಂದ ತಮ್ಮಲ್ಲಿ ಧರಣಿ ಸತ್ಯಾಗ್ರಹ ಕೈ ಬಿಡಲು ಮನವಿ ಮಾಡಿಕೊಳ್ಳುತ್ತೇನೆಂದು ಶಾಸಕ ಆರ್.ವಿ. ದೇಶಪಾಂಡೆ ಅವರು ಧರಣಿ ನಿರತರನ್ನು ಉದ್ದೇಶಿಸಿ ಹೇಳಿದರು. ಈ ಸಂದರ್ಭದಲ್ಲಿ ಧರಣಿ ನಿರತ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಗರಸಭಾ ಸದಸ್ಯರು, ಸಾರ್ವಜನಿಕರು ಹಾಗೂ ಆರಕ್ಷಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದಲ್ಲಿ ಏನು ಮಾಡ್ತಾ ಇದ್ರು ಅದು ಬಂದಿದೆ. ಅಭಿವೃದ್ಧಿ ಬಗ್ಗೆ ಕಾರ್ಮಿಕರು ಧನ್ಯ ಆದಾಗ ಈ ಥರದ ಸತ್ಯಾಗ್ರಹ ಅದ್ಭುತ ಮಾತುಗಳನ್ನು ಕಳಿಸಿದ್ದಾರೆ. ನನಗೇನು ಆದರೆ ನಾನು 50 ವರ್ಷ ರಾಜಕೀಯದಲ್ಲಿ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಕೆಲವು ಜನ ನಿನ್ನೆಲ್ಲಿ 31-2 ವರ್ಷದಿಂದ ದಾಂಡೇಲಿ ಏನು ಕೊರತೆ ಮಾಡಿಲ್ಲ. ಇಸ್ಕೊಡ್ತೀನಿ ಇನ್ನೇನು ಮಾಡಿದ್ದೀನಿ. ದಾಂಡೇಲಿ ಏನಿತ್ತು ಇವತ್ತೇನಾಗುತ್ತೆ ಇನ್ನೂ ಭಾಳ ಆಗೋದು ಭಾಳ ತೃಪ್ತಿರ್ಬಾರ್ದು. ಎಲ್ಲ ಮುಖಗಳು ನನಗೆ ಪರಿಚಯ ಇಲ್ಲ. ಕೆಲವು ಮುಖಗಳು ನನಗೆ ಪರಿಚಯ ಇದೆ. ಮಾತು ಮಾತಾಡೋದು ಇವತ್ತು ನಾ ಯಾರಿಗೆ ಮಾತಾಡಿದ್ರು ನಾ ಹೇಳ್ತೀನಿ. ಹಾಗೆ ನಾ ಇನ್ನೂ ಜೀವಂತ ಜಾತಿ ರಾಜಕಾರಣ ಮಾಡುವುದು, ಅಭಿವೃದ್ಧಿ ರಾಜಕಾರಣ ಮಾಡುವುದು, ಸಮಸ್ಯೆ ಮಾಡಿ ಮೊನ್ನೆ ಹಳ್ಳಿಯಾರು ಸ್ಲಮ್ ಎಷ್ಟು ಮನೆ ಮಂಜೂರು ಮಾಡಿದ್ದೇವೆ. ಯಾರಿಗೆ ಅದು ಪ್ರೆಸಿಡೆಂಟ್ ಎಲ್ಲ ಮುನ್ಸಿಪಾಲಿಟಿ ಬಂದ ಸರ್ ಹಳ್ಯಾಳ ರೋಡ್ ಎಷ್ಟು ಮನೆ ನಮ್ಮ ಸ್ಲಮ್ಮಿನ ಮನಿ ಎಷ್ಟು ಹಳ್ಯಾಳ ರೋಡ್ ಎಷ್ಟು ಮನೆ ಮಂಜೂರು ಮಾಡಿದ್ದಾರೆ? 11 ಎಲ್ಲ ಎಲ್ಮೆ ತಿಳ್ಕೊಂಡ್ಬಿಡ್ರಿ ಸರ್. ಹಾಗಾಗಿ ನೋಡಿ, ನಿಮ್ಗೆ ಇದು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ನನಗೇನು ಮಾಡಿರ್ಬೋದು. ನಾನು ನಿಮ್ಮ ಎಮ್ ಎಲ್ ಎ ಅಷ್ಟೇ ಅಲ್ಲ, ಒಬ್ಬ ಹಿರಿಯ ನಾಗರಿಕತೆ ಎಲ್ಲ ಕೆಲಸ ಮಾಡಿದೆ. ಮತ್ತು ನಿಮ್ಮ ದಾಂಡೇಲಿಗೆ ನಾನು ಕೆಟ್ಟ ಸಂಗತಿ ಹೇಳಿ ಯಾರು ಭ್ರಷ್ಟಾಚಾರ ಅಪವಾದನೆ ಇವೆ, ವ್ಯಭಿಚಾರದ ಅಪವಾದನೆ ಇವೆ, ನಿಮ್ಮ ಮೇಲೆ ಕೆಲಸ ಮಾಡುದು ಅಂತ ಹೇಳಿದ್ರೆ ಹೇಳಿದ ವಿಚಾರ ಮಾಡಿ ಒಂದು ಮಾತು ಕಡೆ ಮಾತಾಡೋದು ಅಂತ ನನ್ನ ಅನಿಸಿಕೆ. ನಿಮ್ಮ ತಪ್ಪಲ್ಲ ಏನು ಮಾತಾಡಿ ನನ್ನ ಕಡೆ ಸರಿಯಾಗಿ ಉತ್ತರ ಸಿಕ್ಕಿಲ್ಲ ಅಂದರೆ ಮಾಡುವ ಅಧಿಕಾರ
ಇವತ್ತು ನೀವು ಮಾಡಿದ ತಪ್ಪನ್ನ ಹೇಳೋದು ಮಾಡಿದ್ರೆ ಹೆಚ್ಚು ಶೋಭೆ ಬರ್ತಿತ್ತು, ಹೆಚ್ಚು ಗೌರವ ಬರ್ತಿತ್ತು. ನೀವು ಅಟ್ಟಕ್ಕೆ ನೀವು ಮಾಡ್ತಾ ಹೋದ್ರೆ ಕಾಂಪಿಟೇಷನ್ ನಡೀತದೆ. ಯಾವ ಮನುಷ್ಯ ಕೆಲಸ ಮಾಡಿದ ನೋಡಿ ಇಲ್ಲಿ ಬಡವರಿಗೆ G+2 ನೋಡಿ 11-12 ಮನೆ ಕೆಲಸ ಮನೆ ನಡೀತಾ ಇದೆ. ಕರ್ನಾಟಕದಲ್ಲಿ ವಾರ್ಡಾ ಟೌನಿಗೆ ಕಲ್ಯಾಣ ದಾಂಡೇಲಿ ಎಲ್ಲಿ G+2 ಕೆಲಸ ನಡೀತದೆ. ಅದು ಈಗ ಸರ್ಕಾರಗಳ ಹಣ ಇಲ್ಲ, ಕೆಲಸ ನಡೀತದೆ. ಹಳ್ಳಿಯಾದಲ್ಲಿ 240 ಮನೆ ಮನೆ ಸ್ಲಾಮಿ ಅಮ್ಮನ ಹೇಳಕ್ಕೆ ಬರ್ತಾ ಇದ್ದ ಆಮೇಲೆ ದಾಂಡೇಲಿ ಹಳ್ಳಿಯ ನೋಡೋಲ್ಲ ಪೇಪರ್ ಮೇಲೆ ಜನ ಇದ್ದಾರೆ ನೋಡೋರು ಎಲ್ಲ ಸ್ಲಮ್ ಏರಿಯಾವೆಲ್ಲ ಅಲ್ಲೇ ಮಂಜೂರು ಮಾಡಿದ್ರು. 11 ಹೆಚ್ಚಿದೆ 1800 ಹೌಸಸ್. ಫೇಸ್ 1 11 ಸೆಕೆಂಡ್ ಫ್ಲೋರ್ 1800 ಮನೆ ಮಂಜೂರು ಮಾಡಿದ್ರು. ಬಡೋರಿಗೆ ಮನೆ ಅದೇ ಅವರು ಹೊಸ ಮನೆ ಕಟ್ತಾರೆ. ಹಾಗಾಗಿ ನೀವು ಮಾಡಿದ್ದು ಸರಿ, ಆದರೆ ವಿಶ್ವಾಸ ಇರಬೇಕಲ್ಲ ನಮ್ಮ ನಾಯಕತ್ವ. ನಿಮ್ಮ ಬೇಡಿಕೆ ಮಾಡೋರು ಯಾರು ಹೇಳಿ, ಮತ್ತೆ ಯಾರು ಇದರಿಂದ ಹೇಳಿ ಮಾಡೋರು ಅದಾರ, ಮಾತಾಡೋರು ಅದಾರ, ಸುಳ್ಳು ಮಾತಾಡೋದು ನನ್ನ ಅವಶ್ಯಕತೆ ನನಗೇನು ಅವಶ್ಯಕತೆ ಇಲ್ಲ. ಬೇಕಲ್ಲ ಬಡವರ್ಗ ಗುರುತಿರ್ತಾರೆ, ಅವ್ರು ಗೊತ್ತಿರೋದಿಲ್ಲ, ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಏನಾಗಿದೆ ಒಪ್ಪಿಕೊಡ್ರಿ. ದಾಂಡೇಲಿ ಏನಿತ್ತು ಏನಾಗಿದೆ ಅಂತ ಹೇಳ್ಬೇಡಿ ಸಾಕು, ಹೇಳ್ರಿ. ಹಾಗಾಗಿ ಒಂದು ಮಾತು ಹೇಳ್ತೇನೆ, ನಮ್ಮ ಈ ಯೋಜನೆ ನಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತೀನಿ. ಸರ್ಕಾರ ನಿಮ್ಗೆಲ್ಲ ಪತ್ರ ಬರೋದು ದಯಮಾಡಿ ತಪ್ಪು ತಗೋಬಾರ್ದು. ಸರ್ಕಾರ ಎಲ್ಲರೂ ಮನೆ ಮನೆ ಹೋಗಿ ಇಂಥ ಯೋಜನೆ ಮಂಜೂರು ಮಾಡೋದು ಯಾರಿಗೆ ಹೇಳೋದು, ಅದು ಉತ್ಕೃಷ್ಟ ಆಗ್ತದೆ, ಗೌರ್ಮೆಂಟ್ ಶುರು ಆಗ್ತದೆ, ಎಲ್ಲ ಪಬ್ಲಿಕ್ 1 ಮಿನಿಟ್ ಸಿಗ್ತದೆ. ನಿಮ್ಗೆ ಬೇಕಾದ 1 ಸೆಕೆಂಡ್ ಸಿಗ್ತದೆ. ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಅದು ಮನೆ ತನಕ ಯಾರ್ಯಾರು MLA ಆದಂತ ನನಗೊಂದು ಮಾಹಿತಿ ಅಂತ XML ಆದ ನನಗೂ ಆಗ್ಬೋದು. ಈಗ ಮಾಹಿತಿ ಹೇಳ್ತೇನೆ. ಹಳ್ಳಾವ ಮತ್ತು 14 ಹಳ್ಳಿ ಯೋಜನೆ ಮಂಜೂರಾಗಿದ್ದು 3 ಜುಲೈ 2017. ಇವಾಗ 3.5 ವರ್ಷ ಆಯಿತು, ಕೆಲಸ ಮುಗಿಲಿಕ್ಕೆ ಬಂದಿದೆ. ಈಗ ನೀವು ನನ್ನ ತಗೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತು ಏನಂತ ಕೇಳಬೇಕು, ಭಯ ಇರ್ತದೆ. ಹೇಳಿ ಸತ್ತಿರ್ಬೋದು. 3/7/2017 3.5 ವರ್ಷ. ಒಂದು ಇಲ್ಲಿ 14 ಹಳ್ಳಿ ಅಂತ ಹೇಳಿದ್ರೆ 11 ಹಳ್ಳಿ 12 ತಾಲೂಕು, 3 ಹಳ್ಳಿ ದಾಂಡೇಲಿ ತಾಲೂಕು ಅಂದಿದೆ. ಅವು ಬೇಡ ನಮಗೆ ನೀರು ಬಾಕಿ ಬೇಕಾದ ಹೇಳಿ, ನೀರು ಯಾರು ಹೇಳಿದಂತೆ ದೊಡ್ಡ ಪಾಪ ಮಾಡೋದು. ಇದು ನನ್ನ ಅಭಿಪ್ರಾಯ. ನನ್ನ ಮನೆ ಬನ್ನಿ, ಯಾವಾಗಲೂ ಯಾರು ಬರಲಿ ಹೋಗಿ ನೀರಿನ ಕೊಡ ಚಂಬಿ ತಗೊಂಡು ಇಟ್ಟಿದ್ದೀವಿ. ಇದು ನಮ್ಮ ಧರ್ಮ, ಅದು ನಮ್ಮ ಸಂಸ್ಕೃತಿ. ಇವು ನೀರು ಕೊಡಬೇಡ್ರಿ, ಅವ್ನು ನೀರು ಕೊಡಿ ಅಂತ ಹೇಳಿದ್ರೆ ಮಾತಾಡಬಾರ್ದು. ನೀವು ಕೇಳ್ಬೋದು, ನಮ್ಮ ದಾಂಡೇಲಿ ಅವಾಗ ಹೇಳಿ ದಾಂಡೇಲಿ ಕಡಿಮೆ ನೀರಲ್ಲೇ ಎಸ್ ಕೊಡ್ತೇವೆ ಆಗಬೇಕು. ಮುಂಚೆ ಯಾವಾಗಾಗಿತ್ತು, ನಾನೇದಾಗಿತ್ತಲ್ಲ 99 ಇಸ್ವಿಯಲ್ಲಿ. ಹೇಳಿ ಅಧಿಕಾರ ದಾಂಡೇಲಿ ಗೊತ್ತಿರ್ಬೇಕು, ಹೇಳಿ ಕೇಳಿ ಅಧಿಕಾರ. ಆದರೆ ಹಳ್ಳಿಯಾಗಿ ಹಿಂಗೆ ಆಗಬಾರ್ದು ಅಂದರೆ ನಿಮಗೆ ಸಂಬಂಧಕ್ಕೆ ಹಾಗೆ ಹೇಳ್ಬೋದು. ನಿಮಗೆ ಸಂಬಂಧಕ್ಕೆ 14 ಹಳ್ಳಿಗಳು 14 ಹಳ್ಳಿ ಜನ ಇಲ್ಲಿ ಬಂದರೆ ನನ್ನ ಮನೆ ಬಂದು ಕೂತ್ರೆ ಏನ್ ಮಾಡ್ತೀರಿ? ಹೇಳಿ, ನೀವು ಹೇಳಿ. ನಾನು ನಿಮಗೆ ಸ್ನೇಹಿತರು ಕೇಳ್ತಾ ಇದ್ದೀನಿ. ಹಾಗಾಗಿ
ನೋಡಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ನಿಮ್ಮ ಮುಖ್ಯಮಂತ್ರಿ ತಗೊಂಡು ಓದಿದ್ರು ಹೋಗ್ರಿ, ಅವರೆಲ್ಲ ಒಳ್ಳೆ ಸ್ನೇಹಿತರೆ, ರಾಜಕೀಯವಾಗಿ ಬರೋದಿಲ್ಲ. ನಾವು ಹೇಳಿದ್ರಪ್ಪ ಇಬ್ಬರು ಮೊದಲೇ ಮಹಾರಾಷ್ಟ್ರ ಬಂದಿದ್ದು 83ನೇ ಇಸ್ವಿ. ರಾಮಕೃಷ್ಣ ಹೇಳಂತ ಒಬ್ಬರಿದ್ದು ಗೊತ್ತಿಗೆ ಅದಿಲ್ಲ, ಅವ್ರ ಸರ್ಕಾರಕ್ಕೆ ಬಹುಮತ ಇದ್ದಿಲ್ಲ. ನಾನು ಅಲ್ಲಿ ಮೇಲೆ ಆಚಾರ್ಯ ಅಂತಿದ್ರು, ಡಾಕ್ಟರ್ ಆಚಾರ್ಯ MLA ಉಡುಪಿದವರು, ಅವರು ಮತ್ತು 18 ಜನ MLA ಬಿಜೆಪಿ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು. 83ನೇ ಇಸ್ವಿಯಲ್ಲಿ ನಾನು ಒಬ್ಬ MLA ಅವರು